ನೋಡಿ, ಅಸಮಾಧಾನ ಇರುವಂಥ ಜಾತಿ ಗಣತಿ ಇದರಲ್ಲಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ದಿನ ಮುಂದೆ ಹಾಕ್ಕೊಂಡು ಮುಂದೆ ರಾಜ್ಯದ ಎಲ್ಲ ಶಾಸಕರನ್ನ ಕರೆದು ಅಥವಾ ಪಕ್ಷದ ಮುಖಂಡರುಗಳನ್ನು ಕರೆದು ಅಥವಾ ಎಲ್ಲ ಜಾತಿಯ ಆ ಮಂತ್ರಿಗಳನ್ನು ಕರೆದು ಒಂದ್ಸರಿ ಚರ್ಚೆ ಮಾಡಿ ಸ್ವಲ್ಪ ದಿನ ಮುಂದೆ ಹಾಕ್ಕೊಂಡು ಹೋಗೋದಂಥದ್ದು ಒಳ್ಳೇದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಕೆಲವು ಕಡೆ ಅಸಮಾಧಾನ ಇದೆ, ಕೆಲವರು ಓಕೆ ಆಗ್ಬೋದು ಅಂತ ಇದ್ದಾರೆ. ಈ ಎರಡು ಪ್ರಬಲವಾದಂಥ ಜಾತಿಯಲ್ಲಿ ಸ್ವಲ್ಪ ಗೊಂದಲಗಳಿರೋದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಮಂತ್ರಿಗಳು ಕೆಲವರು ಹೇಳ್ತಾ ಇದ್ದಾರೆ ಸ್ವಲ್ಪ ದಿನ ಮುಂದೆ ಹಾಕ್ಕೊಳ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಗೊಂದಲ ಏನಿದೆ ಸರಿಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಶಾಸಕಾಂಗ ಸಭೆ ಕರೆದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಕೊಡ್ಬೇಕು, ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಬೇಕಾದ್ರೆ ಕೇಳ್ಕೊಳ್ಬೋದು. ಅಲ್ಲ, ಎಲ್ಲದರಲ್ಲೂ ಸಣ್ಣ ಪುಟ್ಟ ಗೊಂದಲ ಇದ್ದೇ ಇರುತ್ತೆ. ಹಂಗಂತ ಹೇಳಿ ಜಾತಿ ಗಣತಿಯನ್ನ ಬಿಡಬಾರ್ದು ಅನ್ನೋದಲ್ಲ, ಅದನ್ನ ಸರಿಪಡಿಸ್ಕೊಂಡು ಜಾತಿ ಗಣತಿ ಬಿಟ್ಟರೆ ಒಳ್ಳೇದು, ಇದರಲ್ಲಿ ಯಾವುದೇ ಸಮಸ್ಯೆ ಬರೋದಲ್ಲ ಅಂತ ನನ್ನ ಉದ್ದೇಶ. ಆದರೆ ದೊಡ್ಡ ದೊಡ್ಡ ಸಮಾಜದವರು ಇಲ್ಲ ನಮ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಎಷ್ಟಿದು ಇರುತ್ತೆ. 6 ಕೋಟಿ ಜನಾಂಗದಲ್ಲಿ ಒಬ್ಬೊಬ್ಬರು, ಈಗ ನಮ್ಮ ಈಡಿಗ ಜನಾಂಗದ ನಾವು 50 ಲಕ್ಷ ಇದೆ ಅಂತ ಹೇಳಿದ್ರೆ ಆಗುತ್ತಾ? 50 ಲಕ್ಷ ಜನ ಸಿಗ್ತಾರ? ಅಲ್ಲಿ ಇರೋದಿಲ್ಲ. ಜನಗಣತಿ ಇದರಲ್ಲಿ ಬಂದಾಗ ಒಂದು 25-30 ಬರೋದು. ಅದರಿಂದ ಕೆಲವರು ನಮ್ದು 1 ಕೋಟಿ ಮೇಲಿದೆ, ನಮ್ದು 2 ಕೋಟಿ ಇದೆ ಅಂತ ಹೇಳ್ತಾ ಹೋದ್ರೆ ಅವ್ರದ್ದೇ 2 ಕೋಟಿ ಇದ್ರೆ ಬಾಕಿ ಎಷ್ಟು ಬೇರೆ ಜಾತಿ ಇಲ್ಲೇ ಇಲ್ವಾ? ಈ ಥರ ಇರುತ್ತೆ. ಆದರೆ ಆ ಗೊಂದಲಗಳನ್ನ ಇವತ್ತು ಸರಿಪಡಿಸ್ಕೊಂಡು ರಾಜ್ಯ ಸರ್ಕಾರ ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾನು ಕೇಳ್ಬೋದು. ಬೆಸ್ಟ್, ಒಳ್ಳೇದಿದೆ. ಶಾಸಕಾಂಗ ಸಭೆ ಕರಿಬೇಕು, ಅಲ್ಲೂ ಚರ್ಚೆ ಮಾಡಬೇಕು, ಅಲ್ಲಿ ಎಲ್ಲರನ್ನು ಕರೆದು ಮಾತಾಡಬೇಕು, ಎಲ್ಲ ಶಾಸಕರು ಕರೆದು ಮಾತಾಡಬೇಕು, ಅಲ್ಲಿಯ ಮಂತ್ರಿಗಳನ್ನು ಕರೆದು ಮಾತಾಡಿ ಚರ್ಚೆ ಮಾಡಿ ಆನಂತರ ವಿಧಾನಸೌಧದಲ್ಲಿ ಕೂರ್ತು ಮತ್ತೊಂದು ಸರಿ ಚರ್ಚೆ ಮಾಡಿ ಬಿಡುಗಡೆ ಮಾಡಿ ಒಳ್ಳೇದಂತ. ಅಂಕಿಅಂಶಗಳ ಬಗ್ಗೆ ತಮ್ಗೇನು ತಕರಾರು ಇಲ್ವಾ ಸರ್? ಇಲ್ಲ, ಕೆಲವರು ತಕರಾರು ಮಾಡಿದ್ದಾರೆ, ನಾವು ಮಾಡಲಿಲ್ಲ. ನಾವು ಯಾರು ತಕರಾರು ಮಾಡಲಿಲ್ಲ, ನಾವು ಯಾರು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮಗೆ ಚೆನ್ನಾಗಿದೆ ಅನಿಸ್ತದೆ, ಉದ್ದೇಶ ಚೆನ್ನಾಗಿದೆ, ರಾಜ್ಯದ ಒಂದು ಮಾಡಿರುವ ಮುಖ್ಯಮಂತ್ರಿ ಉದ್ದೇಶ ಚೆನ್ನಾಗಿದೆ, ಸರ್ಕಾರದ ಉದ್ದೇಶ ಚೆನ್ನಾಗಿದೆ. ಆದರೆ ಅದನ್ನು ಹೊರಗೆ ತೆಗೆಯುವ ಹೊತ್ತಿಗೆ ಕೆಲವು ಗೊಂದಲಗಳು ಮಾಡ್ತಾರೆ, ಅದರಲ್ಲಿ ಇದ್ದೇ ಇರುತ್ತೆ. ಇರುವಂಥ ಪಕ್ಷದವರು ಅವ್ರು ಏನೇ ಮಾಡಿದ್ರು ನಾವು ಏನೇ ಮಾಡಿದ್ರು ಅವರಿಗೆ ತೃಪ್ತಿ ತರುವಂಥದ್ದು ಇಲ್ಲೇ ಇಲ್ಲಲ್ಲ, ಅವ್ರಿಗೆ ತೃಪ್ತಿ ತರಕ್ಕೂ ಆಗಲ್ಲ ನಾವು. ಹಾಗಾಗಿ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೊಳ್ತಾರೋ ಅದು ಚರ್ಚೆ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಶಿವಶಂಕರಪ್ಪನವ್ರು ಅವರು ಯಾವಾಗಲೂ ಇದ್ದೇ ಇರುತ್ತೆ, ಅವ್ರದ್ದೊಂದು ವಾದ ವಿವಾದ ಇದ್ದೇ ಇರ್ತದೆ. ಪಾಪ ಅವರು ಈ ಏಜಲ್ಲಿ ಏನಾದ್ರು ಒಂದು ಮಾತಾಡ್ತಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬೇರೆ ಇದರಲ್ಲೂ ಮಾತಾಡಿದ್ದಾರೆ ಅವರು, ಆ ಥರ ಇಲ್ಲ. ಅವರ ಮಗ ಇದ್ದಾರೆ, ಅವರಿದ್ದಾರೆ, ಅವ್ರು ಚರ್ಚೆ ಬರಲಿ, ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವರು ವೀರಶೈವ ಸಮಾಜದ ಮುಖ್ಯಸ್ಥರಾಗಿದ್ದರಿಂದ ಸ್ವಲ್ಪ ಅವರು ಗೊಂದಲಗಳನ್ನು ಸೃಷ್ಟಿ ಆಗ್ಬೋದು ಅಂತ ಹೇಳಿದ್ದಾರೆ. ಅದನ್ನ ಸರಿಪಡಿಸೋ ದೃಷ್ಟಿಯಲ್ಲಿ ಸರ್ಕಾರ ನಿರ್ಧಾರನ ಗಟ್ಟಿ ತಗೊಳ್ಬೇಕನ್ನೋ ನನ್ನ ಉದ್ದೇಶ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.